ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ನಾವು ನಿಮ್ಮ ಮುಂದೆ ನಿಂತಿರೋದು. ದಯಮಾಡಿ ಜೋರ ಧ್ವನಿಯಲ್ಲಿ ಜೈ ಭೀಮ್ ಇರಬೇಕು. ಜೈ ಭೀಮ್, ಇದೇ ತಿಂಗಳು 9ನೇ ತಾರೀಕಿಗೆ ಉಪಚುನಾವಣೆ ಪ್ರಚಾರಕ್ಕೋಸ್ಕರ ನಿಮ್ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ನಾನು ನಸೀರ್ ಅಹಮದ್ ಸಾಹೇಬರು, ಆಸಿಫ್ ಸೇಠ್ ಅವರು, ಸೌದಾಗರ್ ಅವರು ಎಲ್ಲ ಸೇರಿ ನಾವು ಗ್ರಾಮಕ್ಕೆ ಪ್ರಚಾರಕ್ಕೋಸ್ಕರ ಬಂದಿರೋದು. ನಮಗೆಲ್ಲ ಗೊತ್ತಾಯ್ತು. 2023 ಚುನಾವಣೆಯಲ್ಲಿ 5 ವರ್ಷದಂತ ಹೇಳ್ಬಿಟ್ಟು ನಮ್ಮ ಮೇಟಿಯವ್ರನ್ನ ಆಯ್ಕೆ ಮಾಡಿದ್ರಿ. ನಾವ್ ಯಾರು ನಿರೀಕ್ಷೆ ಮಾಡಿಲ್ಲ, ಮಧ್ಯದಲ್ಲೇ ನಮ್ ಬಿಟ್ಟು ಹೋಗ್ತಾರಂತ ನಾವು ಯಾರು ನಿರೀಕ್ಷೆ ಮಾಡಿಲ್ಲ. ನಿನ್ನೆ ನಾನು ಪ್ರಚಾರಕ್ಕೆ ಬರುವಾಗ ಹುಬ್ಳಿಯಿಂದ ಬೈ ರೋಡ್ ಬಂದೆ. ದಾರಿ ಉದ್ದಕ್ಕೂ ಜನ ಎಲ್ಲ ಒಂದೇ ಹೇಳ್ತಾರೋ, ಇಲ್ಲ ಸರ್ ಮೇಟಿ ಮಾಡಿರೋದು ಅಭಿವೃದ್ಧಿ ಕೆಲಸ ಯಾರು ಮಾಡಿಲ್ಲ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಜಾತಿ ಭೇದ ಮಾಡಿಲ್ಲ, ಎಲ್ಲ ಸಮಾಜದವ್ರದ್ದು ಸಮಾನ ಅವ್ರು ತಗೊಂಡೋಗಿದಾರಂತ ಜನ ಅಭಿಪ್ರಾಯ. ಅವ್ರು ತಂದಿರೋದ ಅನುದಾನ 2013ರಿಂದ 18ವರೆಗೂ ಜನ ಹೇಳಿರೋದು ನನಗೆ 3,500 4,000 ಕೋಟಿ ಅನುದಾನ ತಂದಿದ್ದಾರೆ. ಈ ಬಾರಿ ಮೆಡಿಕಲ್ ಕಾಲೇಜ್ ಮುಖ್ಯಮಂತ್ರಿಗಳು ನಿನ್ನೆ ಹೇಳ್ತಾ ಇದ್ರು, ನಾನು ಆಗಲ್ಲ, ಕೊಡಕ್ಕಾಗಲ್ಲ, ಈ ಬಾರಿ ಬರೋ ವರ್ಷ ಕೊಡ್ತೀನಂದ್ರೆ ಅವ್ನಿಗೇನೋ ಗೊತ್ತಿರ್ಬೋದು. ನಾನು ಏನಕ್ಕಂದ್ರೆ ಒಳ್ಳೆ ಮನುಷ್ಯರಿಗೆ ಗೊತ್ತಾಗ್ತದೆ ನಮ್ ಸಾವು ಯಾವಾಗ ಬರ್ತದಂತ, ಅವ್ನು ಗೊತ್ತಿದ್ದಿರ್ಬೋದು. ಆ ಕಾರಣಕ್ಕೆ ನನಗೆ ಇಲ್ಲ ಸರ್ 2025 ಬಜೆಟ್ ಅಲ್ಲಿ ನೀವು ಘೋಷಣೆ ಮಾಡ್ಬೇಕಂತ ನನ್ನ ಕೈಯಿಂದ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡ್ಕೊಂಡದ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳ್ತಾ ಇದ್ರು. ಇವತ್ತು ಅವರು ಪುತ್ರನ ಉಮೇಶ್ ಅವ್ರನ್ನ ಟಿಕೆಟ್ ಕೊಟ್ಟಿರೋದು ತಮ್ಗೆಲ್ಲ ಗೊತ್ತಿರೋ ಈ ವಿಚಾರ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಇನ್ನ 2 ಕಾರ್ಯಕ್ರಮ ಇದೆ. ಅದಾದ್ಮೇಲೆ ಬಾಗಲಕೋಟ್ ಟೌನ್ ನಲ್ಲಿ ಒಂದು ಕಾರ್ಯಕ್ರಮ ಇದೆ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ತಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೆ ಮರ್ತ್ಬಿಡಿ. ಯಾರ ಅಕ್ಕಿಗೆ 2023ರಲ್ಲಿ ಅವ್ರಿಗೆ 5 ವರ್ಷಕ್ಕೆ ತಾನೆ ಅಂತ ಆಯ್ಕೆ ಮಾಡಿದ್ರು. ಯಾರ ಅಕ್ಕಿದು? ಬಿಜೆಪಿ ಅಕ್ಕ, ಇದು ಜನತಾದಳ ಅಕ್ಕ, ಯಾರಿಗೂ ಅಕ್ಕಿಲ್ಲ. ಇದು ಮೇಟಿಯವರ ಹಕ್ಕು. ಅವ್ರ ಮನೆಯವ್ರು ಕೊಡ್ಬೇಕು ಬೇಡ, ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡಿ ಕೇಳ್ತೀನಿ. ಈ ಗ್ರಾಮದಲ್ಲಿ ಒಂದ್ ಸೈಡ್ ಆಗಿ ಪೋಲ್ ಮಾಡಿ ಅವ್ರನ್ನ ಹೆಚ್ಚಿನ ಮಟ್ಟದಲ್ಲಿ ತಾವು ಕೆಲ್ಸ್ಕೊಂಡು ಬರ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ದಯಮಾಡಿ 100% ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಅಲ್ಪಸಂಖ್ಯಾತರಿಗೂ ನಾನು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ಬಹಳ ಜನ ಓಟ್ ಹಾಕಕ್ಕೆ ಹೋಗಲ್ಲ. ನೀವೇನಾದ್ರು 1 ವೋಟ್ ಹಾಕಿಲ್ಲ ಅಂದ್ರೆ 2 ವೋಟ್ ಬಿಜೆಪಿಗೆ ಲಾಭ ಆಗ್ತದೆ. ಬಹಳ ಜನ ನಮ್ಗೆ 4 ವೋಟ್ ಹಾಕಿ ಏನು ಉಪಯೋಗ, ಅವ್ರು ಗೆದ್ದೇ ಗೆಲ್ತಾರೆ, ನನ್ನಿಂದ 1 ವೋಟಿಂದ ಏನ್ ಸಾಧ್ಯ ಅಂತ ಬಹಳ ಜನ ತಿಳ್ಕೊಂಡಿದ್ದೀರಾ. ದಯಮಾಡಿ ಆ ಭಾವನೆ ಇರ್ಕೂಡುದು. 1 ವೋಟ್ ನೀವೇನಾದ್ರು ಹಾಕಿಲ್ಲ ಅಂದ್ರೆ ಅದು 2 ವೋಟ್ ಬಿಜೆಪಿಗೆ ಲಾಭ ಆಗ್ತದೆ. ದಯಮಾಡಿ ಹೆಚ್ಚಿನ ಮತದ ಲೀಡಲ್ಲಿ ತಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಶ್ವಾಸ ಇಟ್ಕೊಂಡು ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನಾಯಕರಾದಂಥ CM ಪೊಲಿಟಿಕಲ್ ಆದಂಥ ನಸೀರ್ ಅಹಮದ್ ಸಾಹೇಬರು ತಮ್ಮನ್ನ ಉದ್ದೇಶಿ ಮಾತಾಡಬೇಕಂತ ಮನವಿ ಮಾಡ್ಕೊಡ್ತೀನಿ.